ನಮ್ಮ ಎಲ್ಲ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮಸ್ತೆ. ನಮ್ಮ ಚಾನಲ್ಗೆ ಇದುವರೆಗೂ ಯಾರು ಕೂಡ ಪ್ರಸ್ತುತ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಪ್ರಸ್ತುತ ಪ್ರಿಯಾಂಕಾ ಕಲ್ಲಿನಹಳ್ಳಿ ಅಂತ ಒಬ್ಬ ಹುಡುಗಿ ಮಾಹಿತಿನ ಕಳಿಸಿದ್ದಾರೆ. ಈಕೆ ಹೆಸರು ಬಂದ್ಬಿಟ್ಟು ಪ್ರಿಯಾಂಕಾ ಅಂತ ಹೇಳಿದ್ದಾರೆ. ಸೊ ಈ ಒಂದು ಸುಂದರ ಹುಡುಗಿಗೆ ಯಾವ ರೀತಿಯ ಹುಡುಗನ ಅವಶ್ಯಕತೆ ಇದೆ ಅನ್ನೋಕ್ಕೂ ಮುನ್ನ ಈಕೆ ನನಗೆ ಮಾಹಿತಿ ಕಳಿಸಲು ಪ್ರಮುಖ ಕಾರಣ, ಇವರ ತಂದೆ ತಾಯಿಯವರಿಗೆ ಸ್ವತಃ 1 ವರ್ಷಗಳಿಂದ ಜಗಳ ಆಡೋಕ್ಕೆ ಪ್ರಾರಂಭ ಆಗುತ್ತಾರೆ. ಅಂದರೆ ಮದುವೆ ಆಗು, ನೀನು ಯಾಕೆ ಮದುವೆ ಆಗ್ತಿಲ್ಲ ಅಂದರೆ ತಾಯಿಗೆ ಪ್ರಸ್ತುತ ವಯಸ್ಸಾಗ್ತಾ ಇದೆ, ಅವರಿಗೆ ಸ್ವಲ್ಪ ಹುಷಾರಿಲ್ಲ. ಆ ಒಂದು ದೃಷ್ಟಿಯಿಂದ ಇವಾಗ ಇವರ ಮಾಹಿತಿ ನಮಗೆ ಕಳಿಸಿತ್ತು, ಒಬ್ಬ ಹುಡುಗನ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಸೊ ಈಕೆ ವಾಸವಾಗಿರೋದು ಸ್ನೇಹಿತರೆ ಗದಗ ಜಿಲ್ಲೆ ಹತ್ತಿರ ಬರುತ್ತೆ, ಕಲ್ಲಿನಹಳ್ಳಿ ಅಂತ, ಅಂದರೆ ರೋಣ ತಾಲೂಕಿನಲ್ಲಿ ಬರುತ್ತೆ. ಇವರ ತಂದೆಯವರು ಪೆಟ್ರೋಲ್ ಬಂಕ್ನಲ್ಲಿ ಒಬ್ಬ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ತಂಗಿ ಏನಿದ್ದಾರೆ ಆಕೆ ನರ್ಸಿಂಗ್ ಓದ್ತಾ ಇದ್ದಾಳೆ ಮತ್ತು ತಾಯಿಯವರು ಗೃಹಿಣಿಯಾಗಿ ಮನೆಯಲ್ಲಿ ಆರಾಮಾಗಿದ್ದಾರೆ. ಬಟ್ ವಯಸ್ಸಾಗ್ತಾ ಇದೆ ತಂದೆ ತಾಯಿಯರಿಗೆ. ಆ ಒಂದು ದೃಷ್ಟಿಯಿಂದ ಇವಾಗ ಮದುವೆ ಆಗಬೇಕು, ನಿನ್ನ ತಂಗಿ ದಿನ ಲೇಟ್ ಇದೆ, ನೀನಾದರೂ ಆಗಮ್ಮ ಅಂತ ಹೇಳ್ತಾ ಇರೋದು. ಈಕೆ ಎತ್ತರ ಬಂದ್ಬಿಟ್ಟು 5.5 ಅಡಿ, ಗೋಧಿ ಬಣ್ಣದ ಮೈಕಟ್ಟು, ರಾಶಿ ತುಲಾರಾಶಿ, ನಕ್ಷತ್ರ ಬಂದ್ಬಿಟ್ಟು ಸ್ವಾತಿ ನಕ್ಷತ್ರ ಆಗಿರೋದು. ಹುಡುಗಿಯ ಸ್ವಭಾವ ನೋಡೋದಾದರೆ ಒಳ್ಳೆಯ ಕಾನ್ಫಿಡೆಂಟಲ್ ಹುಡುಗಿ. ಅಂದರೆ ನಾನು ಮುಂದೊಂದು ದಿನ ಕೆಲಸ ಮಾಡೇ ಮಾಡ್ತೀನಿ, ನನಗೂ ಕೂಡ ಕೆಲಸ ಸಿಗುತ್ತೆ, ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಈ ಒಂದು ಮೈಂಡ್ಸೆಟ್ ಇರ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದು ಈ ಒಂದು ಪ್ರಿಯಾಂಕಾ. ಸೊ ಈಕೆಯನ್ನು ನಂಬಿ ಮತ್ತು ಈಕೆ ಮನೆತನಕ್ಕೆ ಒಬ್ಬ ಅಳಿಯನಾಗಿ ಹೋಗುವಂಥ ಹುಡುಗ ನೀವೇನಾದರೂ ಆಗಿದ್ದೀರಾ? ನಿಮಗೆ ಇಷ್ಟ ಆಯ್ತಾ ಈಕೆ? ಸೊ ನೀವು ಈ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಒಂದನೇದು, ಪ್ರಿಯಾಂಕನಂತೆ ನೀವು ಯಾರ ಒತ್ತಾಯದ ಮೇರೆಗೂ ಕೂಡ ಮದುವೆ ಆಗೋದಕ್ಕೆ ಸಿದ್ಧವಾಗಿರಬಾರ್ದು. ಅಂದರೆ ನಿಮ್ಮ ಥರನೇ ನನಗೂ ಮನೆಯಲ್ಲಿ ಫೋರ್ಸ್ ಮಾಡಿದ್ರು, ಅದಕ್ಕೆ ನಿಮಗೆ ಮದುವೆ ಆದೆ ನಾನು ಅಂತ ಹೇಳೋ ಹಾಗಿಲ್ಲ. ನೀವು ನಿಮ್ಮ ಮೆಚುರಿಟಿ ಮೈಂಡೆಡ್ಗಳಿಗೆ ಸಂಬಂಧಿಸಿದಂತೆ ಸ್ವತಃ ನಾನು ನಿರ್ಧಾರ ತೆಗೆದುಕೊಂಡು ನಾನೇ ಮದುವೆ ಆಗ್ತಾಯಿದ್ದೀನಿ ಅಂತ ಹೇಳಬೇಕು ಅಂತ ಹೇಳಿರೋದು. ಮತ್ತು ನೀವು ನಿಮ್ಮ ತಂದೆ ತಾಯಿಯವರ ಮಾತುಗಳನ್ನು ಗೌರವದಿಂದ ಕೇಳಬೇಕು ಅಂತ ಯಾವತ್ತೂ ಕೂಡ ಅವರಿಗೆ ವಾದ ಪ್ರತಿವಾದ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಮತ್ತು ನೋ ಡ್ರಾಮಾ ಇರ್ತಕ್ಕಂಥ ಹುಡುಗ ಬೇಡ ನನಗೆ. ಅಂದರೆ ಡ್ರಾಮಾ ಅಂದರೆ ಅನ್ನೆಸೆಸರಿ ಯಾವುದೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಮ್ಮನೆ ಏನೇನು ಹೇಳಬಾರ್ದು ಮತ್ತು ಡ್ರಾಮಾನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಒಳ್ಳೆಯ ತಾಳ್ಮೆ ಇರ್ತಕ್ಕಂಥ ಹುಡುಗ ಇರಬೇಕು ಮತ್ತು ರಿಲೇಷನ್ಶಿಪ್ಪಲ್ಲಿ ಜಾಸ್ತಿ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಹುಡುಗ ಇರಬೇಕು. ನಾನು ಹೇಗಿದ್ದೀನಿ ಅಂತ ಹಾಗೆ ಅಕ್ಸೆಪ್ಟ್ ಮಾಡುವನಾಗಿರಬೇಕು. ಅಂದರೆ ಸೊ ಹಿಂಗೆ ಇರಬೇಕು ಅಂತ ನಿನಗೂ ಕೂಡ ಆಸೆ ಇರುತ್ತೆ, ನನಗೂ ಕೂಡ ಗಂಡು ಹಿಂಗೆ ಇರಬೇಕು ಅಂತ ಆಸೆ ಇರುತ್ತೆ. ಬಟ್ ನಾನಿವಾಗ ಹೆಂಗಿದ್ದೀನಿ ಫ್ಯಾಕ್ಟಾಗಿ ಹಾಗೆ ಇರ್ತೀನಿ. ನಾನು ಇವಾಗ ಒಂದು ಹೇಳಿಬಿಟ್ಟು ಮದುವೆ ಆದ ನಂತರ ಒಂದು ರೀತಿಯಲ್ಲಿರಲ್ಲ. ಸೊ ನಾನು ಹೆಂಗಿರ್ತೀನೋ ಅದೇ ರೀತಿ ನನಗೆ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ಒಪ್ಪಿಗೆ ನಾನು ನೀಡ್ತೀರಾ ಅಂದರೆ ನನ್ನ ಕಡೆಯಿಂದ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ನಿಮ್ಮ ಕುಟುಂಬ ಅಥವಾ ನಿಮ್ಮ ಸಂಬಂಧಿಕರ ಮುಂದೆ ನೀವು ಹೆಂಗಿರಬೇಕು ಅಂದರೆ ಏನೂ ತಿಳಿಯದ ಮಗು ಥರ ಇರಬೇಕು. ಜೊತೆಗೆ ನನ್ನ ಮುಂದೆ ಒಳ್ಳೆಯ ಗಂಡನಾಗಿ, ಒಂದು ಕೆಲಸಗಾರನಾಗಿ, ಮನೆಯ ಜವಾಬ್ದಾರಿಯುತನಾಗಿ, ವಯಸ್ಸಿಗೆ ಮೀರಿದ ಕೆಲಸಗಳನ್ನು ಮಾಡಿಕೊಂಡು ಹೋಗುವಂತಹ ಹುಡುಗ ಆಗಿದ್ದರೆ ಒಪ್ಪಿಗೆನ ನೀಡ್ತೇನೆ. ಮತ್ತು ಈಕೆ ಹತ್ತಿರ ಇರ್ತಕ್ಕಂಥ ಆಸ್ತಿಗಳೇನೇನು ಅಷ್ಟಕ್ಕೂ ಈಕೆನ ಮಾಹಿತಿಗಳಿಗೆ ಸಂಬಂಧಿಸಿದಂತೆ ಕಾಂಟ್ಯಾಕ್ಟ್ ತೆಗೆದುಕೊಳ್ಳೋದು ವಿಡಿಯೋದ ಕೆಳಗಡೆ ಜಿಮೇಲ್ ID ಕೊಟ್ಟಿದ್ದೇನೆ, ಅಲ್ಲಿಗೆ ಮೆಸೇಜ್ ಮಾಡಿ. ಸೊ ಸ್ನೇಹಿತರೆ, ಮೆಸೇಜ್ ಮಾಡುವಂಥದ್ದು ಹೆಂಗಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ID ಕೊಟ್ಟಿದ್ದೇನೆ, sri9591@gmail.com ಅಂತ. ಅಲ್ಲಿಗೆ ಒಂದು ಹಾಯ್ ಅಂತ ಮೊದಲಿಗೆ ಮೆಸೇಜ್ ಮಾಡಿ. ಸೊ ರಿಪ್ಲೈ ಬಂದಿದೆ ಅಂತಂದರೆ ಅದಕ್ಕೆ ಏನು ಹೇಳ್ತಾರೋ ಅದರ ಪ್ರಕಾರ ಮಾಡಿ. ರಿಪ್ಲೈ ಬಂದಿಲ್ಲ ಅಂದರೆ ನಿಮ್ಮ ಪ್ರೊಫೈಲ್ಗಳನ್ನು ಡೈರೆಕ್ಟಾಗಿ ಅವ್ರಿಗೆ ಸೆಂಡ್ ಮಾಡಿ. ಸೊ ಸೆಂಡ್ ಮಾಡಿದ ತಕ್ಷಣ ಪ್ರತಿಯೊಂದು ಮಾಹಿತಿನ ಚೆಕ್ಕಿಂಗ್ ಮಾಡಿ, ನಂತರ ಏನೆಲ್ಲ ಮಾಡಬೇಕು ಏನೆಲ್ಲ ಹೇಳಬೇಕು ಅಂತ ಪ್ರೊಸೆಸಿಂಗ್ ಹೇಳ್ತಾರೆ. ಅದರ ಪ್ರಕಾರ ಮುಂದುವರೆದು ಮಾಡಿ. ನಿಮಗೆ ಆಕೆ ಹೇಳ್ತಾಳೆ, ಏನೆಲ್ಲ ಹೇಳ್ತಾಳೆ ಅದನ್ನು ನೀವು ಮಾಡಿದರೆ ಖಂಡಿತವಾಗಲೂ ನಿಮಗೂ ಕೂಡ ಸಕ್ಸಸ್ ಸಿಗುತ್ತೆ, ಆಕೆ ನಿಮ್ಮೊಳಾಗ್ತಾಳೆ. ಮತ್ತು ಈಕೆ ಹತ್ರ ಇರ್ತಕ್ಕಂತಹ ಆಸ್ತಿಯ ವಿವರಣೆಗಳಿಗೆ ಸಂಬಂಧಿಸಿದಂತೆ ಸೊ ಇದೊಂದು ಗಾಡಿ ಸಹ ಆಕೆದಾಗಿರುತ್ತೆ, ವೆನ್ಯೂ ಗಾಡಿ. ಇದರ CC 1999 cc ಪೆಟ್ರೋಲ್ ವೇರಿಯಂಟ್ ಗಾಡಿ. ಟಾಪ್ ಸ್ಪೀಡು 200ರ ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 14ರಿಂದ 16ರ ಮೈಲೇಜಿಂಗ್ ಗಾಡಿ. ಮತ್ತು ಒಳಗಡೆ 5 ಸೀಟು ಮತ್ತು ಒಳ್ಳೆಯ ಸೆಡನ್ ಕ್ವಾಲಿಟಿ ಇದೆ. ಇದರ ಟಾಪ್ ಮಾಡೆಲ್ ಮತ್ತು ಕ್ಲಾಸಸ್ ಡಿಸೈನ್ ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ಬಿಲ್ಟ್ ಕ್ವಾಲಿಟಿ ವೆನ್ಯೂ ಗಾಡಿ, ಪ್ರೀಮಿಯಂ ಮತ್ತು ಸ್ಮೂತ್ ಆಗಿರ್ತಕ್ಕಂಥ ಇಂಜಿನ್ ಮತ್ತು ಹೆವಿ ಲುಕ್
ಸ್ಮಾರ್ಟಾಗಿರ್ತಕ್ಕಂಥ ಡಿಸೈನ್ ಮತ್ತು ಕ್ವಾಲಿಟಿಯಲ್ಲೂ ಕೂಡ ಸಖತ್ತಾಗಿದೆ. ಈ ಒಂದು ಕಾರು, ಒಂದು ಮನೆ ಮತ್ತು ಇರೋದಕ್ಕೆ ಒಂದು ಸುಂದರವಾಗಿರ್ತಕ್ಕಂತಹ ರೂಮು, ಇಷ್ಟೆಲ್ಲ ಕೊಟ್ಟು ನನ್ನನ್ನು ಮದುವೆ ಆಗಿ ನೀವು ಅಂತಂದರೆ ಯಾರಾಗಲ್ಲ? ಕಣ್ಮುಚ್ಕೊಂಡು ಆಗ್ತಾರೆ, ಹೌದಾ? ದುಡ್ಡು ಕೊಟ್ಬಿಟ್ಟು ಮದುವೆ ಆಗು ಅಂತಂದರೆ ಆಗಲ್ವಾ? ಸೊ ಆಗಬೇಕು ಅಂದರೆ ನೀವು ಇವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಇರಬೇಕು. ಇಷ್ಟ ಆಗೋ ರೀತಿಯಲ್ಲಿ ಇರಬೇಕು ಅಂತಂದರೆ ಹೇಗೆ? ಸೊ ರೂಲ್ಸ್ಗಳೇನೇನು ಹೇಳಿದ್ರು ಅದರ ಪ್ರಕಾರವಾಗಿರಬೇಕು ನೀವು. ರೂಲ್ಸ್ ಅಂದರೆ ಹೀಗೆ ನೋಡ್ಕೊಳ್ಬೇಕು, ಸ್ವಲ್ಪ ಕೇರಿಂಗ್ ಪರ್ಸನ್ ಆಗಿರಬೇಕು, ಜೊತೆಗೆ ಒಳ್ಳೆಯ ಸಂಬಂಧ ಮತ್ತು ಒಳ್ಳೆಯ ಬಾಂಡಿಂಗ್ನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಈ ಒಂದು ಗಾಡಿಗೆ ಸಂಬಂಧಿಸಿದಂತೆ ಗಾಡಿ ಒಳಗಡೆ ಇರ್ತಕ್ಕಂಥ ಇಂಟೀರಿಯರ್ಗಳ ಡಿಸೈನ್ ತೋರಿಸ್ತಾ ಇದ್ದೀನಿ. ಕಂಫರ್ಟಬಲ್ ಸೀಟು ಮತ್ತು ಸ್ಟೇರಿಂಗ್ ವಿತ್ ಗ್ಲಾಸಸ್ ಡಿಸೈನ್ ಮತ್ತು ಬ್ಯಾಕ್ ಸೈಡ್ ಕೂಡ ಕ್ಯಾಮ್ರಾ ಮತ್ತು ಬ್ಯಾಕ್ ಸೈಡ್ ಕೂಡ ಒಳ್ಳೆಯ ಕ್ವಾಲಿಟಿಯಲ್ಲಿ ಇದೆ ಸ್ನೇಹಿತರೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಇವರ ತಂದೆಯವರು ಇವರ ಹೆಸರಿಗೇ 2 ಎಕರೆ ಗದ್ದೆ ಮಾಡಿಟ್ಟಿದ್ದಾರೆ ಅಂತೆ. ಅದು ಮದುವೆ ಆಗುವಂಥ ಹುಡುಗನಿಗೆ ಸಿಗುತ್ತೋ ಅಥವಾ ಮುಂಬರುವ ಮಗಳಿಗೆ ಸಿಗುತ್ತೋ ಅದು ಸೆಕೆಂಡ್ರಿ, ಒಟ್ಟಿನಲ್ಲಿ ಇದೆ ಅಂತ ಅಷ್ಟೇ ಕೇಳ್ಪಟ್ಟಿದ್ದೇನೆ. ಸೊ ಈ ರೀತಿ ಹೊಸ ಪ್ರೊಫೈಲ್ಗಳು ಬರ್ತಾ ಇದ್ದಾವೆ. ನಿಮಗೂ ಕೂಡ ಈ ಒಂದು ಪ್ರೊಫೈಲ್ ಇಷ್ಟ ಆಗಿದ್ದರೆ ನಿಮ್ಮ ಬಯೋಡಾಟಾಗಳನ್ನು ನಾನು ಹೇಳಿರ್ತಕ್ಕಂಥ Gmail ಐಡಿಗೆ ಕಳಿಸುವುದರ ಮೂಲಕ ನಿಮಗೂ ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.